ಇದು ಮೊನ್ನೆ ರಾತ್ರಿ ಅಂತ ತಾವು ನೋಡಿದ್ರ ಅನ್ಕೊಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಒಂದು PDF ಮಾಡಿಬಿಟ್ಟು ಅಲ್ಲಿ ಕೇವಲ ಪೊಲೀಸ್ ಠಾಣೆ ಮತ್ತೆ ತಳಗಡೆ ಏನು ಸಿಬ್ಬಂದಿಗಳು ಅಂತಂತೇಳಿ ಕಂಟೆಂಟ್ ನೋಡಿದ್ರು ಕೂಡ 3-4 ಪೇಜ್ ಏನ್ ಕಂಟೆಂಟ್ ಇದೆ ಸೇಮ್ ಇದೆ. ಸೊ ಅಲ್ಲಿರುವಂತ ಪಾಯಿಂಟ್ಸ್ ಗಳೇ ಎಲ್ಲಾ ಲೆಟರ್ಗಳಲ್ಲಿದೆ. ಆ ರೀತಿ 8 ಪೊಲೀಸ್ ಠಾಣೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಯಾರೋ ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಬಹಳ ಅಭಿಮಾನ ಮತ್ತೆ ಪ್ರೀತಿಯನ್ನ ಇಟ್ಕೊಂಡು ಯಾರೋ ಕಿಡಿಗೇಡಿಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡನ್ನ ಬಿಟ್ಟಿದ್ದಾರೆ. ಆ ರೀತಿ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ನಡೀತಾ ಇದೆ. ಸೊ ಯಾರಾದ್ರೂ ಅವ್ರನ್ನ ಕಂಡು ಬಂದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ. ಆದ್ರೆ ಒಂದೇ ದಿನ ಎಲ್ಲ 8 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಹರಿದಾಡಿದೆ. ಅದು ಕೂಡ ನಮ್ ಗಮನಕ್ಕೆ ಬಂದಿದೆ. ಯಾವುದೇ ರೀತಿಯಂತ ಸೈನ್ಡ್ ಕಾಪಿ ಆಗಿರ್ಬೋದು, ಅದರಲ್ಲಿ ಹೆಸರಾಗಿರ್ಬೋದು ಅಥವಾ ಯಾರ್ದು ಏನು ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಅದನ್ನ ಯಾರು ಮಾಡಿರ್ಬೋದು ಅನ್ನೋದನ್ನ ಕೂಡ ನಮ್ಮ ಪೊಲೀಸ್ ಇಲಾಖೆ ಪತ್ತೆ ಮಾಡುತ್ತೆ. ಸಿಬ್ಬಂದಿಗಳ ಕಿರುಕುಳ ಆಗಿದೆಯಾ ಏನಾದ್ರು ನಿಜಾಂಶ? ಸಿಬ್ಬಂದಿಗಳಿಗೆ ಕಿರುಕುಳ ಆಗಿದ್ರೆ ಅವರಿಗೆ ಇಲಾಖೆಯಲ್ಲಿ ಅವರ ಹಿರಿಯ ಅಧಿಕಾರಿಗಳಿಗೆ ಅಪ್ರೋಚ್ ಆಗೋದಕ್ಕೆ ಸಾಕಷ್ಟು ಮುಕ್ತ ಅವಕಾಶ ಇದೆ. ಹಾಗಾಗಿ ಯಾರಿಗೆ ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ಅವರು ನೇರವಾಗಿ ಅವರ ಹಿರಿಯ ಅಧಿಕಾರಿಗಳ ಹತ್ರ ಬರಬಹುದು. ಸೊ ನಮ್ಮ ಇಲಾಖೆಯಲ್ಲಿ ಅದು ಮುಕ್ತವಾದಂತಹ ಅವಕಾಶ ಇದೆ. ಈ ರೀತಿಯಾದಂತಹ ಇಲಾಖೆಯಲ್ಲಿ ಈ ರೀತಿಯಾದಂತಹ ಅನಾಮಧೇಯ ಅರ್ಜಿಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಸರ್ಕಾರದ ಆದೇಶದಲ್ಲಿ ಕೂಡ ಅನಾಮಧೇಯ ಅರ್ಜಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೂಡ ಇರಲ್ಲ. ಸೊ ಬಟ್ ನೋಡಿರೋ ರೀತಿ ಆ ಬರೆದಿರೋ ಕಂಟೆಂಟ್ ಎಲ್ಲ ಕಟ್ ಪೇಸ್ಟ್ ಕಾಪಿ 8 ಪೊಲೀಸರು ಒಂದೇ ದಿನದಲ್ಲಿ ಬರ್ತಾ ಇದೆ ಅಂತಂದ್ರೆ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳೇ ಇದನ್ನ ಹರಿಬಿಟ್ಟಿರೋದು ಹೆಚ್ಚಿನ ಅಂಶವಾಗಿ ಕಂಡು ಬರ್ತಾ ಇದೆ.